ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನರಸಿಂಹಾರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ. ಇಂದು 11ನೇ ತಾರೀಕು ಜಾನ್ವರಿ 2026ನೇ ಇಸ್ವಿ. ಇದು ನನ್ನ 2ನೇ ಸಂಚಿಕೆ. ನಾಳೆ ಅಂದರೆ 12ನೇ ತಾರೀಕು ಜಾನ್ವರಿ 2026ನೇ ಇಸ್ವಿ ಮೈಸೂರಿನಲ್ಲಿ ನಡೆಯುವಂತಹ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಜಾಗೃತಿ ಅಂಗವಾಗಿ ಮೈಸೂರು ನಗರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಸ್ವಾಮಿ ವಿವೇಕಾನಂದನವರ ಜನ್ಮದಿನದ ಅಂಗವಾಗಿ ನಡೆಸುತ್ತಿದ್ದೇವೆ. ಸಮಾಜದ ಕಳಕಳಿಯನ್ನು ಹೊಂದಿರುವಂತಹ ಎಲ್ಲ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಇವತ್ತೇನು ಯಥೇಚ್ಛವಾಗಿ ಡ್ರಗ್ಸ್ ಅಡಿಕ್ಟ್ ಆಗಿ ಭಾಳ ಜನ ಯುವಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳು ಬಹಳ ತೊಂದರೆಗೆ ಒಳಗಾಗುತ್ತಿರೋದರಿಂದ ಇದರ ಜಾಗೃತಿಯನ್ನು ಮೂಡಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಂತ ಏನು ಇವಾಗ ನಿರ್ಮಾಣ ಆಗಿದೆ, ಇದಕ್ಕಿಂತ ಮುಂಚೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಏನೆಲ್ಲ ಇತ್ತು ಈ ಇಂದಿನ ದಿನಗಳಲ್ಲಿ ಅದು ಮಾರ್ಪಾಡಾಗಿದೆ. ನಮ್ಮ ನಗರ ಬಹಳ ದೊಡ್ಡದಾಗಿ ಬೆಳೆಯುತ್ತಿರೋದರಿಂದ ಅದನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕೆಂದು 5 ಭಾಗ ಇವತ್ತು ವಿಂಗಡಣೆ ಮಾಡಿದ್ದಾರೆ. ಇದರ ಅಂಗವಾಗಿ ತುಂಬ ಮಾತಾಡೋದಿದೆ. ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನಾಗಿದೆ, ಇದರ ಎಲೆಕ್ಷನ್ ಸಮೇತ ಬರ್ತಾ ಇದೆ. ಇದರ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತನಾಡುತ್ತೇನೆ. ನಮಸ್ಕಾರ.